ಸಂಸತ್ ಕಲಾಪಗಳು ಸರಿಯಾಗಿ ನಡೆಯದೇ ಇರುವುದಕ್ಕೆ ಮತ್ತು ಉದ್ಯಮಿಗಳ ವಿಚಾರದಲ್ಲಿನ ದಾಳಿಗಳ ಬಗ್ಗೆ ಜಗ್ಗಿ ವಾಸುದೇವ್ ಪ್ರತಿಕ್ರಿಯಿಸಿದ್ದಾರೆ. ಎಕ್ಸ್ನಲ್ಲಿ ಪ್ರತಿಕ್ರಿಯೆ ಕೊಟ್ಟಿರುವ ಅವರು ಸಂಸತ್ ಕಲಾಪಕ್ಕೆ ಅಡ್ಡಿ ಆಗ್ತಾ ಇರೋದು ನಿರುತ್ಸಾಹದಾಯಕ ಅಂತ ಟೀಕಿಸಿದ್ದಾರೆ. ಅದಾನಿಗೆ ಅಮೆರಿಕ ಕೋರ್ಟ್ನಿಂದ ವಾರಂಟ್ ಬಂದಿರೋ ಹಿನ್ನೆಲೆಯಲ್ಲಿ ನಡೆಯುತ್ತಿರುವ ಚರ್ಚೆಗಳು ಮತ್ತು ಅದರ ಬಗ್ಗೆ ಸಂಸತ್ತಿನಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ನಡೆದಿರುವಾಗಲೇ ಜಗ್ಗಿ ವಾಸುದೇವ್ ಈ ಬಗ್ಗೆ ಪ್ರತಿಕ್ರಿಯಿಸಿರುವುದು ಕುತೂಹಲ ಮೂಡಿಸಿದೆ. ದೇಶದ ಸಂಪತ್ತು ಸೃಷ್ಟಿ ಮಾಡೋರು ಮತ್ತು ಉದ್ಯೋಗ ಒದಗಿಸೋರು ರಾಜಕೀಯ ವಾಗ್ದಾಳಿಯ ವಿಷಯ ಆಗಬಾರದು ಅಂತ ಅವರು ಹೇಳಿದ್ದಾರೆ. ದೇಶದ ಉದ್ಯಮ ಅಭಿವೃದ್ಧಿ ಹೊಂದೋದು ಮುಖ್ಯ ಅಂತ ಹೇಳಿರುವ ಅವರು ಸಂಸತ್ತಿನಲ್ಲಿ ಕಲಾಪಗಳು ನಡೆಯದಂತಹ ಸ್ಥಿತಿ ನಿರ್ಮಾಣ ಆಗೋದು ಬೇಸರದಾಯಕ ಅಂತ ಹೇಳಿದ್ದಾರೆ. ಸಂಸತ್ತಿನಲ್ಲಿ ಕಲಾಪಗಳಿಗೆ ಅಡೆತಡೆಗಳು ಉಂಟಾಗೋದು ನಿರಾಶಾದಾಯಕವಾಗಿದೆ. ವಿಶೇಷವಾಗಿ ನಾವು ಜಗತ್ತಿಗೆ ಪ್ರಜಾಪ್ರಭುತ್ವದ ವಿಚಾರವಾಗಿ ದಾರಿದೀಪ ಆಗಬೇಕಾಗಿರುವಾಗ ದೇಶದ ಸಂಪತ್ತಿಗೆ ಕಾರಣ ಆಗೋರು ಮತ್ತು ಉದ್ಯೋಗವನ್ನ ಒದಗಿಸೋರು ರಾಜಕೀಯ ವಾಗ್ದಾಳಿಗೆ ಒಳಗಾಗಬಾರದು ಅಂತ ಹೇಳಿದ್ದಾರೆ. ಭಿನ್ನಾಭಿಪ್ರಾಯಗಳಿದ್ರೆ ಕಾನೂನಿನ ಚೌಕಟ್ಟಿನ ಒಳಗೆ ನಿಭಾಯಿಸಬಹುದು, ಬದಲಾಗಿ ಆ ವಿಷಯ ರಾಜಕೀಯ ಫುಟ್ಬಾಲ್ ಆಗಬಾರದು ಅಂತ ಹೇಳಿದ್ದಾರೆ. ನವೆಂಬರ್ 25ರಂದು ಆರಂಭವಾದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ಕಲಾಪ ಹೆಚ್ಚು ಸಮಯ ನಡೆದಿಲ್ಲ. ಮತ್ತೆ ಕಲಾಪ ಮುಂದೂಡಿಕೆಯಿಂದಾಗಿ ಚರ್ಚೆಗಳು ನಡೆಯದಂತಾಗಿದೆ. ಡಿಸೆಂಬರ್ 20ರ ಸುಮಾರಿಗೆ ಅಧಿವೇಶನ ಮುಗಿಯುವ ಸಾಧ್ಯತೆ ಇದೆ. ಅಧಿವೇಶನ ಆರಂಭ ಆದಾಗ ಕಾಂಗ್ರೆಸ್ ಸಂಸದರು ಅದಾನಿ ವಿರುದ್ಧದ ಅಮೆರಿಕ ಕೋರ್ಟ್ನ ಆರೋಪದ ಮೇಲೆ ಚರ್ಚೆಗೆ ಒತ್ತಾಯಿಸಿದ್ರು. ಆದರೆ ಇದಕ್ಕೆ ಪ್ರತಿಪಕ್ಷಗಳಲ್ಲೇ ಒಮ್ಮತ ಮೂಡದೆ ಹೋಯಿತು. ಟಿಎಂಸಿ ಅದಾನಿ ವಿಚಾರಕ್ಕೆ ಬೆಂಬಲವಾಗಿ ನಿಲ್ಲಲಿಲ್ಲ. ಅದು ಸೇರಿದಂತೆ ಇತರ ಮಿತ್ರ ಪಕ್ಷಗಳು ಸದನದಲ್ಲಿ ಬೆಲೆ ಏರಿಕೆ, ಮಣಿಪುರ ಅಶಾಂತಿ ಮತ್ತು ನಿರುದ್ಯೋಗದಂತಹ ಸಮಸ್ಯೆಗಳನ್ನ ಪ್ರಸ್ತಾಪ ಮಾಡಿದ್ವು. ಇನ್ನು ಎಸ್ಪಿ ತನಗೆ ಸಂಬಲ್ನಂತಹ ಮುಖ್ಯ ವಿಚಾರಗಳಿವೆ ಎನ್ನುವ ಮೂಲಕ ಅದಾನಿ ತನ್ನ ಆದ್ಯತೆ ಅಲ್ಲ ಅನ್ನೋದನ್ನ ಸೂಚಿಸಿತು. ಈ ನಡುವೆ ಗೌತಮ್ ಅದಾನಿ, ಅವರ ಸೋದರಳಿಯ ಸಾಗರ್ ಅದಾನಿ ಮತ್ತು ಹಿರಿಯ ಕಾರ್ಯನಿರ್ವಾಹಕ ವಿನೀತ್ ಜೈನ್ ಅವರು ಲಂಚದ ಆರೋಪದಿಂದ ಮುಕ್ತರಾಗಿದ್ದಾರೆ ಅಂತ ಅದಾನಿ ಗ್ರೂಪ್ ಸಮರ್ಥಿಸಿಕೊಂಡಿದೆ. ಗೌತಮ್ ಅದಾನಿ ಅವರು ಇದೇ ಮೊದಲೇನೂ ಆರೋಪವನ್ನ ಎದುರಿಸ್ತಿರೋದಲ್ಲ, ಪ್ರತಿ ಬಾರಿ ದಾಳಿ ನಡೆದಾಗ್ಲೂ ನಾವು ಗಟ್ಟಿಯಾಗಿದ್ದೇವೆ ಅಂತ ಹೇಳಿದ್ದಾರೆ. ಇನ್ನು ಉಪರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಅಧ್ಯಕ್ಷ ಜಗದೀಪ್ ಧನ್ಕರ್ ವಿರುದ್ಧ ಪ್ರತಿಪಕ್ಷಗಳ ಅವಿಶ್ವಾಸ ನಿರ್ಣಯಕ್ಕೆ ವಿಪಕ್ಷಗಳು ನೋಟಿಸ್ ನೀಡಿವೆ. ಮತ್ತೊಂದು ಕಡೆ ದೇಶವನ್ನ ಅಸ್ಥಿರಗೊಳಿಸೋಕೆ ಕಾಂಗ್ರೆಸ್ ಅಮೆರಿಕದ ಉದ್ಯಮಿ ಜಾರ್ಜ್ ಸೋರೋಸ್ ಅವರೊಂದಿಗೆ ಕೆಲಸ ಮಾಡಿದೆ ಅನ್ನೋ ಆಡಳಿತಾರೂಢ ಬಿಜೆಪಿಯ ಆರೋಪಗಳು ಕೂಡ ಕೋಲಾಹಲಕ್ಕೆ ಕಾರಣವಾಗಿದೆ. ಬಿಜೆಪಿಯ ಆರೋಪಗಳನ್ನ ಕಾಂಗ್ರೆಸ್ ನಿರಾಕರಿಸಿದೆ. ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು, ಅದನ್ನ ವಾರ್ತಾ ಭಾರತಿ ಮಾಡ್ತಾ ಇದೆ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನು ಬೇರೆಯವರಿಗೂ ಕೂಡ ಶೇರ್ ಮಾಡಿ. ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತ್ತೆ, ಆ ಮೂಲಕ ನಮಗೆ ಸಹಕಾರ ಆಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ. ಧನ್ಯವಾದ.